ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರಬಿದರೆ ಚಾನಲ್. ಇವತ್ತು ನಾನು ಹಲಸಿನಕಾಯಿ ಬೀಜವನ್ನು ತಿಂಗಳುಗಳ ಕಾಲ ಸುಲಭವಾಗಿ ಶೇಖರಿಸಿ ಇಡುವುದು ಹೇಗೆಂದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸಾಧಾರಣವಾಗಿ ಯಾವುದು ಮಣ್ಣನ್ನು ಉಜ್ಜಿ ಅಥವಾ ಎಂಜೀರು ಸೊಪ್ಪು ಅಂತ ಬರ್ತದೆ, ಆ ಸೊಪ್ಪನ್ನು ಉಪಯೋಗಿಸಿ ಎಲ್ಲ ಸ್ಟೋರ್ ಮಾಡಿ ಇಡ್ತೇವೆ ನಾವು. ಮಳೆಗಾಲದಲ್ಲಿ ಇಲ್ಲದ್ರೆ ಹಾಳಾಗ್ತದಲ್ಲ, ಹಾಗೆ. ಈಗ ಹಲಸಿನಕಾಯಿ ಮುಗ್ದು ಎಲ್ಲರ ಮನೆಯಲ್ಲಿ ಹಲಸಿನಕಾಯಿ ಬೀಜ ಇರ್ತದೆ, ಅದನ್ನು ಸ್ಟೋರ್ ಮಾಡೋದು ಹೇಗಪ್ಪ ಅಂತ ತಲೆಬಿಸಿ. ಇದು ತುಂಬ ಸುಲಭ ವಿಧಾನ ನಾನೀಗ ಹೇಳಿಕೊಡೋದು. ಮನೆಯಲ್ಲಿರುವ ವಸ್ತುಗಳಿಂದಲೇ ನಾವು ಸುಲಭವಾಗಿ ಸ್ಟೋರ್ ಮಾಡಿ ಇಡಲಿಕ್ಕಾಗ್ತದೆ. ಅದಕ್ಕೆ ಹೇಗಿರುವ ಹಲಸಿನಕಾಯಿ ಬೀಜ ಬೇಕು ಅಂತ ಹೇಳಿದರೆ, ಹೀಗೆ ಒಣಗಿರಬೇಕು ಅಂತ ಹೇಳಿದರೆ ನಾವು ಬಿಸಿಲಿನಲ್ಲಿ ಒಣಗಿಸುವುದಲ್ಲ, ನೆಲದಲ್ಲಿ ಆರಲು ಬಿಟ್ಟು 2 ದಿವಸ ಆಗುವಾಗ ಈ ರೀತಿ ಆಗ್ತದೆ ಹಲಸಿನಕಾಯಿ ಬೀಜ. ನಂತರ ಅದರಲ್ಲಿ ಒಂದೇ ಒಂದು ಬೀಜ ಒಡೆದಿರಬಾರದು ಅಥವಾ ಹುಟ್ಟಿದ ಬೀಜ ಆ ರೀತಿಯದೆಲ್ಲ ಇರಬಾರ್ದು. ಹೀಗೆ ಫುಲ್ ಕ್ಲಿಯರ್ ಆಗಿರುವಂತಹ ಹಲಸಿನ ಬೀಜವನ್ನು ತಗೊಳ್ಬೇಕು. ನೀವು ಎಷ್ಟು ಶೇಖರಣೆ ಮಾಡಿ ಇಡ್ತೀರೋ ಅಷ್ಟನ್ನು ತಗೊಳ್ಬೋದು. ಇನ್ನೀಗ ಯಾವ ರೀತಿ, ನಾನಿಲ್ಲಿ 3 ವಿಧಾನವನ್ನು ತೋರಿಸ್ತೇನೆ. ತುಂಬ ಸುಲಭ ವಿಧಾನವನ್ನು ನಾನಿಲ್ಲಿ ಇವತ್ತು ತೋರಿಸುವುದು. ಮೊದಲನೇ ವಿಧಾನ ಯಾವುದು ಅಂತ ಹೇಳಿದರೆ, ಫಸ್ಟ್ ವಿಧಾನ ಯಾವುದು ಅಂತ ಹೇಳಿದರೆ, ಈ ರೀತಿಯ ಐಸ್ ಕ್ರೀಮ್ ಡಬ್ಬಿ ಅಥವಾ ಏರ್ ಟೈಟ್ ಕಂಟೈನರು ತಗೊಳ್ಬೇಕು. ಯಾವುದೇ ಬಾಕ್ಸ್ ಆಗ್ಬೋದು. ಈ ರೀತಿಯ ಬಾಕ್ಸ್ ತಗೊಂಡು, ಇನ್ನು ಬೇಕಾಗುವುದು ನ್ಯೂಸ್ ಪೇಪರ್ ಬೇಕು. ನ್ಯೂಸ್ ಪೇಪರ್ ಹೀಗೆ ಬಿಡಿಸಿ ತಗೊಳ್ಬೇಕು. ಅದರಲ್ಲಿ ನೀವು ಒಂದು ಪದಾರ್ಥಕ್ಕೆ ಎಷ್ಟು ಹಲಸಿನಕಾಯಿ ಬೀಜವನ್ನು ತಗೊಳ್ತೀರಿ ಅಷ್ಟನ್ನು ಹಾಕಬೇಕು. ಸಾಧಾರಣ ಒಂದು 10, 15ರಿಂದ 20 ಹೀಗೆ ತಗೊಂಡು, ಇದನ್ನೀಗ ಮಡಚಿ ಈ ರೀತಿಯಾಗಿ ಗಾಳಿ ಹೋಗದ ರೀತಿಯಲ್ಲಿ ಮಡಚಿ ಬಾಕ್ಸಿನೊಳಗೆ ಹಾಕಿ ಇಡುವಂಥದ್ದು ಮೊದಲನೆಯ ಕ್ರಮ. ಈ ರೀತಿಯಾಗಿ ನಿಮಗೆ ಎಷ್ಟು ಆ ಬಾಕ್ಸಿನಲ್ಲಿ ಹಿಡಿಯುತ್ತದೋ, ಸಾಧಾರಣ ಒಂದು 3 ಪೇಪರ್ನಲ್ಲಿ ಸುತ್ತಿ ಇಡುವಷ್ಟು ಹಿಡಿಯುತ್ತದೆ. ಅಷ್ಟನ್ನು ಹೀಗೆ ಇಟ್ಟು ಮುಚ್ಚಲನ್ನು ಮುಚ್ಚಿ ನೀವು ಒಂದು ಸೈಡಲ್ಲಿ ಇಟ್ಟುಕೊಳ್ಳಬಹುದು. ನಾನಿಲ್ಲಿ ಒಂದು 3 ಪೇಪರ್ನಲ್ಲಿ ಸುತ್ತಿ ಆ ಬಾಕ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ಸಾಧಾರಣ ಒಂದು ಪದಾರ್ಥಕ್ಕಾಗುವಷ್ಟು ತಗೊಂಡು ನಾವು ಹೀಗೆ ಸ್ಟೋರ್ ಮಾಡಿ ಇಟ್ಟರೆ, ನಾವು ಪದಾರ್ಥ ಮಾಡುವಾಗ ಒಂದೊಂದೇ ಪೇಪರ್ನು ತೆಗೆದು ಮಾಡಲಿಕ್ಕೆ ಸುಲಭ ಆಗ್ತದೆ. ಇನ್ನೀಗೆ ಹೀಗೆ ಮುಚ್ಚಲನ್ನು ಮುಚ್ಚಿ ನಿಮಗೆ ಬೇಕಾದಲ್ಲಿ ಸೈಡಲ್ಲಿ ಇಟ್ಟುಕೊಳ್ಳಬಹುದು. ಇದು ಶುರುವಿನ ವಿಧಾನ, ತುಂಬ ಸುಲಭವಾಗಿ ಮಾಡುವಂಥ ವಿಧಾನ. ಎರಡನೇ ವಿಧಾನ, ಇದು ಪುನಃ ಇನ್ನೊಂದು ಐಸ್ ಕ್ರೀಮ್ ಡಬ್ಬಿ ಅಥವಾ ಏರ್ ಟೈಟ್ ಕಂಟೈನರ್ ತಗೊಳ್ಬೇಕು. ಈ ರೀತಿಯ ಡಬ್ಬಿಯನ್ನು ತಗೊಂಡು ಶುರುವಿಗೆ ಮರಳನ್ನು ಹಾಕಬೇಕು. ಮರಳು ಹಾಗೆ ಸ್ವಲ್ಪ ಕೂಡ ನೀರಿನ ಅಂಶ ಅಥವಾ ನೀರಿನ ಪಸೆಯೆಲ್ಲ ಇರಬಾರ್ದು. ಡ್ರೈ ಆಗಿರುವಂತಹ ಹೊಯ್ಗೆಯನ್ನು ಒಂದು ಲೇಯರಿಗೆ ಹಾಕಿಕೊಳ್ಳಬೇಕು ಅಡಿಯಲ್ಲಿ. ಆಮೇಲೆ ಮೇಲಿನಿಂದ ಒಂದು ಲೇಯರ್ ಹಲಸಿನಕಾಯಿ ಬೀಜವನ್ನು ಹಾಕಬೇಕು. ನೀವು ತುಂಬ ಜಾಸ್ತಿ ಸ್ಟೋರ್ ಮಾಡ್ತೀರಿ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಇದು ಇನ್ನೊಂದು ಲೇಯರು. ಅದು ಲೇಯರ್ನಾಗೆ ಹಾಗೆ ನಿಂತುಕೊಳ್ಳುವುದಿಲ್ಲ. ಅಥವಾ ನೀವು ಅಡಿಯಲ್ಲಿ ಶುರುವಿಗೆ ಹಲಸಿನಕಾಯಿ ಬೀಜವನ್ನು ಹಾಕಿ ಮೇಲಿನಿಂದ ಹೊಯ್ಗೆ ಅಥವಾ ಮರಳನ್ನು ಮೇಲಿನಿಂದ ಉದುರಿಸಿ ಮುಚ್ಚಲನ್ನು ಮುಚ್ಚಿ ಸ್ಟೋರ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿ ಇಡಬಹುದು. ಇದೆಲ್ಲ ತುಂಬ ಸುಲಭ ವಿಧಾನ. ನೀವು ಪೇಟೆಯಲ್ಲಿರುವವರು ಕೂಡ ಹಲಸಿನಕಾಯಿ ಬೀಜವನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ಹೀಗೆ ಮುಚ್ಚಲನ್ನು ಮುಚ್ಚಿ ಸ್ವಲ್ಪವೂ ಕೂಡ ಗಾಳಿ ಹೋಗದ ರೀತಿಯಲ್ಲಿ ಮಾಡುವಂತಹ ವಿಧಾನ ಇವತ್ತು ನಾನು ತೋರಿಸಿಕೊಡುವುದು. ಮೂರನೇ ವಿಧಾನ, ಇದೊಂದು ಮಣ್ಣಿನ ಮಡಕೆ, ಮಣ್ಣಿನ ಪಾಟ್, ಯಾವುದೇ ರೀತಿಯದು ಆಗ್ಬೋದು, ಹಳೆಯದು ಆಗ್ಬೋದು, ಮನೆಯಲ್ಲಿ ಇರ್ತದಲ್ಲ ಸಾಧಾರಣ, ಆ ರೀತಿಯ ಪಾಟನ್ನು ತಗೊಂಡಿದ್ದೇನೆ. ಇನ್ನೂ ಬೇಕಾಗುವುದು ಪ್ಲಾಸ್ಟಿಕ್ ಕವರ್ ಬೇಕು. ಹೀಗೆ ಟ್ರಾನ್ಸ್ಪರೆಂಟ್ ಇದ್ದರೆ ಅದು ಆದೀತು. ಅಥವಾ ನಾವು ಮನೆಯಲ್ಲಿ ಸಾಮಾನುಗಳನ್ನೆಲ್ಲ ತರ್ತೇವಲ್ಲ, ದಿನಸಿ ಸಾಮಾನು ಅಂಥದ್ದೆಲ್ಲ ತರುವಾಗ ಸಿಗ್ತದಲ್ಲ, ಆ ರೀತಿಯ ಪ್ಲಾಸ್ಟಿಕ್ ಕವರ್ ಕೂಡ ಆದೀತು.
ಯಾವುದೇ ಪ್ಲಾಸ್ಟಿಕ್ ಆದರೂ ಅದರಲ್ಲಿ ತೂತು ಎಲ್ಲ ಇರಬಾರ್ದು. ಗಾಳಿ ಹೋಗದೆ ಗಾಳಿ ಹೋಗುವಂತಹ ಪ್ಲಾಸ್ಟಿಕ್ ಕವರೆಲ್ಲ ತಗೊಳ್ಬಾರ್ದು. ಇನ್ನೀಗ ಇದರೊಳಗೆ ನಿಮಗೆ ಎಷ್ಟು ಒಂದು ಪದಾರ್ಥಕ್ಕೆ ಬೇಕಾಗುವಷ್ಟು ಹಲಸಿನಕಾಯಿ ಬೀಜವನ್ನು ಹಾಕಿ ಟೈಟಾಗಿ ಕಟ್ಟಿ ಈ ಮಡಕೆಯ ಒಳಗೆ ಇಡುವಂಥದ್ದು. ಇದನ್ನು ಹೀಗೆ ಚೆನ್ನಾಗಿ ಕಟ್ಟಬೇಕು. ಕಟ್ಟಿ ನಂತರ ಮಡಕೆಯೊಳಗೆ ನಿಮಗೆ ಎಷ್ಟು ಇಡಲಿಕ್ಕೆ ಕೂಡ್ತದೋ ಅಷ್ಟನ್ನು ಇಟ್ಟು ಮುಚ್ಚುವಂಥದ್ದು. ಈ ರೀತಿಯಾಗಿ ಕಟ್ಟಿ ಹೀಗೆ ನಿಮಗೆ ಎಷ್ಟು ಇಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟನ್ನು ಇಡುವಂಥದ್ದು. ಈಗ ನಾನಿಲ್ಲಿ 2-3 ಕವರನ್ನು ಹೀಗೆ ಮಾಡಿ ಈ ಮಡಕೆಯೊಳಗೆ ಇಟ್ಟಿದ್ದೇನೆ. ಇದರೊಳಗೆ ಸುಮಾರು ಹಿಡಿಯುತ್ತದೆ, ತುಂಬ ದೊಡ್ಡುಂಟು. ನಾನೀಗ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ಇಷ್ಟನ್ನು ಇಟ್ಟದ್ದು. ಇನ್ನೀಗ ಒಂದು ಬಟ್ಟೆಯನ್ನು ಮುಚ್ಚಬೇಕು. ಬಟ್ಟೆಯನ್ನು ಹೀಗೆ ಮುಚ್ಚಿ ಗಾಳಿ ಹೋಗದ ರೀತಿಯಲ್ಲಿ ಒಂದು ಹಗ್ಗದ ಸಹಾಯದಿಂದ ಟೈಟಾಗಿ ಕಟ್ಟಿ ಸ್ಟೋರ್ ಮಾಡುವಂಥದ್ದು. ನೀವೆಲ್ಲಿ ಬೇಕೋ ಅಲ್ಲಿ ಇಟ್ಟುಕೊಳ್ಳುವಂಥದ್ದು. ಇದೆಲ್ಲ ತುಂಬ ಸುಲಭ ವಿಧಾನವನ್ನು ನಾನಿಲ್ಲಿ ತೋರಿಸಿದ್ದು. ಹಾಗೆ ನನ್ನ ಈ ವಿಡಿಯೋ ಎಲ್ಲ ಇಷ್ಟವಾಗೋದಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಈ ರೀತಿಯಾಗಿ ಯಾರಾದರೂ ಇದಕ್ಕಿಂತ ಮೊದಲು ಸ್ಟೋರ್ ಮಾಡಿದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗಂತೂ ಎಲ್ಲ ಕಡೆ ಹಲಸಿನಕಾಯಿ ಬೀಜ ಉಂಟಲ್ಲ, ಖಂಡಿತ ಸ್ಟೋರ್ ಮಾಡಿ ನಿಮಗೆ ಬೇಕಾಗುವಾಗ ಪದಾರ್ಥ ಮಾಡಿ ಉಪಯೋಗಿಸಿಕೊಳ್ಳಬಹುದು. ಥ್ಯಾಂಕ್ ಯು.